ಮಧ್ಯೆ ಕನ್ನಡಿಗರು ಕೂಡ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೊಲ್ಲಿ ರಾಷ್ಟ್ರಗಳಲ್ಲಿ. ಅವರನ್ನು ವಾಪಸ್ ಕರೆತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಷ್ಟೇ ಖರ್ಚಾದರೂ ವಾಪಸ್ ಕರೆತರ್ತೀವಿ. ಅಲ್ಲಿ ನೆಲೆಸಿರೋರನ್ನ ಕರೆತರೋದಕ್ಕೆ ಕಷ್ಟ ಇದೆ. ಅದ್ರ ಸಂಖ್ಯೆ 38 ಲಕ್ಷ. ಈ ಟೂರಿಗೆ ಹೋದವರು, ಕಾರ್ಯಕ್ರಮಕ್ಕೆ ಹೋದವರು, ಏರ್ಪೋರ್ಟ್ಗಳಲ್ಲಿ ಸಿಕ್ಕು ಓದಾಡ್ತಾ ಇರೋರು ಅಂಥವರನ್ನ ಕರೆತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 109 ಜನ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಅಂತ. 38 ಲಕ್ಷ ಅಂತಂದ್ರೆ ಭಾರತೀಯರು 38 ಲಕ್ಷ ಇದ್ದಾರೆ, ಕನ್ನಡಿಗರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಂದರೆ ಉದ್ಯೋಗದ ನಿಮಿತ್ತ ಅಲ್ಲಿ ಸೆಟಲ್ ಆದವರು. ಅವ್ರು ಯಾರು ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇಲ್ಲ. ಹೋಗಿ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡವರಿದ್ದಾರೆ. UAEಯಲ್ಲಿ, ಸೌದಿ ಅರೇಬಿಯಾದಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡವರು. ಅವರನ್ನು ವಾಪಸ್ ಕರೆತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇರುವುದರಿಂದ ಹಾಗೂ ಅಲ್ಲಿ ಸಂಘರ್ಷ ನಡೀತಾ ಇರುವುದು ತಮಗೆಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದ ಕಾರಣದಿಂದ ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟಲ್ಲಿ ಅಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ. ಏರ್ ಟ್ರಾಫಿಕ್ಕು ಸದ್ಯಕ್ಕೆ ಏನು ನಿಷೇಧವಾಗಿದೆ, ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.